ಇನ್ನೂ ಕೂಡ ಶಿರೂರು ಗುಡ್ಡ ಕುಸಿತ ದುರಂತ ಹಸಿ ಹಸಿಯಾಗಿದೆ. ಹೀಗಿರುವಾಗಲೇ ಕಾರವಾರದಲ್ಲಿ ಸೇತುವೆ ಕುಸಿದು ಬಿಟ್ಟಿದೆ. ಎರಡು ದುರಂತ ಜನರನ್ನ ಆತಂಕಕ್ಕೆ ತಳ್ಳಿದೆ. ಈ ಪಶ್ಚಿಮ ಘಟ್ಟದಲ್ಲಿ ಹಾಗಾದ್ರೆ ಏನ್ ಆಗ್ತಾ ಇದೆ ಎಂಬ ಪ್ರಶ್ನೆ ಕೂಡ ಉದ್ಭವಿಸಿದೆ. ಮಳೆ ಕಂಡು ಕೇಳರಿಯದ ಮಳೆ. ಕರಾವಳಿ ಮಲೆನಾಡಲ್ಲಿ ಕಂಡು ಕೇಳರಿಯದ ಮಳೆ ಸುರಿತಾ ಇದೆ. ಮಳೆಯ ನರ್ತನಕ್ಕೆ ಕರಾವಳಿ ಮಲೆನಾಡು ನಲುಗಿ ಹೋಗಿವೆ. ಮಹಾಮಳೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡ ನದಿ ಸೇತುವೆಗಳು ಯಮನ ರೂಪ ತಾಳಿವೆ. ಅಂದು ಗುಡ್ಡ ಕುಸಿತ, ಇಂದು ಕಾಳಿ ಸೇತುವೆ ಚಿತ್ರ. ಅಂಕೋಲದ ಶಿರೂರು ಬಳಿ ಗುಡ್ಡವೊಂದು ಯಮನ ರೂಪ ತಾಳಿತ್ತು. ಒಂದಲ್ಲ ಎರಡಲ್ಲ ಬರೋಬ್ಬರಿ 11 ಜನರನ್ನ ಬಲಿ ಪಡೆದಿತ್ತು. ಜೋರು ಮಳೆಗೂ ಶಿರೂರಿನಲ್ಲಿ ಇನ್ನೂ ಕೂಡ ರಕ್ತದ ಕಲೆ ಮಾಸಿಲ್ಲ. ನಾಪತ್ತೆಯಾದವರ ಶವ ಸಿಕ್ಕಿಲ್ಲ. ಹೀಗಿರುವಾಗಲೇ ಕಾರವಾರದಲ್ಲಿ ರಾತ್ರೋರಾತ್ರಿ ಕಾಳಿ ಸೇತುವೆ ಕುಸಿದು ಬಿಟ್ಟಿದೆ. ನಿಜ, ವರ್ಣನ ಆರ್ಭಟಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ರಾತ್ರೋರಾತ್ರಿ ಕಾಳಿ ನದಿ ಸೇತುವೆ ನದಿ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕಾಳಿ ನದಿಗೆ ಅಡ್ಡವಾಗಿ ನಿರ್ಮಿಸಿದ್ದ ಸೇತುವೆ ನದಿಯಲ್ಲಿ ಆಗ್ತಿದೆ ಮಲೆನಾಡಲ್ಲಿ. ಅದೇನಾಗಿದೆಯೋ ಏನೋ, ಉತ್ತರ ಕನ್ನಡದಲ್ಲಿ ಸಾಲು ಸಾಲು ದುರಂತ ಸಂಭವಿಸುತ್ತಿವೆ. ಶಿರೂರು ಗುಡ್ಡ ಕುಸಿತ ಬಳಿಕ ಕಾಳಿ ನದಿ ಸೇತುವೆ ತುಂಡಾಗಿ ಬಿದ್ದಿರೋದು ಹಲವು ಪ್ರಶ್ನೆಗಳನ್ನ ಹುಟ್ಟಿಸಿದೆ. ಐಆರ್ಪಿ ಕಂಪನಿಯ ಅವೈಜ್ಞಾನಿಕ ಕಾಮಗಾರಿಯಿಂದಲೇ ಪದೇ ಪದೇ ಅನಾಹುತ ಸಂಭವಿಸುತ್ತಿವೆ ಅಂತ ಸಚಿವ ಮಂಕಾಳ ವೈದ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಭಟ್ಕಳದಿಂದ ಇಲ್ಲಿವರೆಗೆ ನೋಡ್ತೀನಿ, ಅಲ್ಲಿ ಒಂದು ಬ್ರಿಡ್ಜ್ ಬಿದ್ದು ಹೋಗಿದೆ ಮೊನ್ನೆ. ಎಲ್ಲಿ ನಮ್ಮದು ಹಟ್ಟಿಕೇರಿಲಿ, ಇಲ್ಲಿ ಮತ್ತು ಸರಾವತಿದು ಬೀಳು ಚಾನ್ಸಸ್ ಇದೆ, ಬಂದ್ ಮಾಡಿಟ್ಟಿದ್ದಾರೆ. ಹೀಗೆ ಅಂದರೆ ಅವರು ಯೋಚನೆನೂ ಮಾಡೋದಿಲ್ಲ. ಬಿದ್ದು ಹೋಗೋಲ್ಲವರಿಗೆ ಹೊಸ ಬ್ರಿಡ್ಜ್ ಓಪನಿಂಗ್ ಮಾಡೋದಿಲ್ಲ, ಬಿಟ್ಕೊಡೋದಿಲ್ಲ ಅಂದರೆ ಯೋಚನೆ ಮಾಡಬೇಕಾದಂಥ ವಿಷಯ. ಅವರಿಗೆ ಅಷ್ಟು ನಿಷ್ಕಾಳಜಿಯಾಗಿದೆ IRB ಅವರಿಗೆ. ಅವ್ರಿಗೆ ಹೇಳುವವರು ಕೇಳುವವರು ಏನೂ ಇಲ್ಲದೆ ಇರುವಂಥ ಪರಿಸ್ಥಿತಿಗೆ ನಾವು ಬಂದು ಮುಟ್ಟಿದ್ದೀವಿ. IRB ಕಂಪನಿಗೆ ಗೊತ್ತಿದ್ರೂ ಜನರ ಜೀವದ ಜೊತೆ ಚೆಲ್ಲಾಟವನ್ನ ಆಡ್ತಿದೆ. ಕಾಳಿ ಸೇತುವೆಯ ಹೊಸ ಸೇತುವೆ ಬಗ್ಗೆ ಫಿಟ್ನೆಸ್ ತಿಳಬೇಕು, ಆದರೆ ಈವರೆಗೆ ಹೊಸ ಸೇತುವೆ ಫಿಟ್ನೆಸ್ ಕೊಟ್ಟಿಲ್ಲ ಅಂತ ಕಿಡಿಕಾರಿದ್ದಾರೆ. ಇನ್ಸ್ಪೆಕ್ಷನ್ ಮಾಡಬೇಕು, ಅದು ಸರಿಯಾಗಿದೆಯೋ ಇಲ್ಲವೋ ನೋಡಬೇಕು ಅಂಥದ್ದೆಲ್ಲ ಇದೆ. ಇವರು IRB ಅವರು ಅಲ್ಲಿಂದ ಇಲ್ಲಿವರೆಗೆ ಏನೂ ಮಾಡಿದ್ದಿಲ್ಲ. ಸುಮ್ಮನೆ ಅವರು ಈಗ ಇಲ್ಲೇ ಟನಲ್ ಆಗಿಂದಾಗ ಅವರು ಯಾವುದೋ ಒಂದು ಅವ್ರದ್ದೇ ಕಂಪನಿಲಿ ಕೆಲಸ ಮಾಡೋವ್ರದ್ದು ಲೆಟ್ರ್ ತಂದು ತೋರಿಸಿದ್ದು ನೀವು TV ನೋಡಿದ್ದೇನೆ ನಾನು. ನನ್ನ ಹತ್ರ ನನಗೆ ಕೊಟ್ಟಿದ್ದಾರೆ ಅವರು. ಹಾಗಾಗಿ ಅವರು ಯಾಕೆ ಹೀಗೆ ಮಾಡ್ತಾರೆ ಏನೂ ಗೊತ್ತಿಲ್ಲ. ಇಮಿಡಿಯೇಟ್ ಇದು ಆಗಬೇಕು, ಈಗ ನಾವು ಗಾಡಿ ಬಿಡಲೇಬೇಕಾಗ್ತದೆ, ಅನಿವಾರ್ಯ. ಇಲ್ಲ ಅಂದರೆ ಅವರೇ ಹೇಳಬೇಕು, IRB ಅವರೇ ಹೇಳಬೇಕು ಈಗ, ಅಥವಾ NHAI ಅವರು ಹೇಳಬೇಕು, ಏನು ನಮ್ದು ಇದೆ ಈ ಬ್ರಿಡ್ಜ್ ಸರಿ ಇಲ್ಲ ಬಿಡಬೇಡಿ ಅಂತ ಹೇಳಬೇಕು. ಹಳೆ ಸೇತುವೆ ಕುಸಿತದಿಂದ ಅದರ ಪಕ್ಕದಲ್ಲೇ ಇದ್ದ ಹೊಸ ಸೇತುವೆಗೂ ಹಾನಿಯಾಗಿರುವ ಭೀತಿ ಎದುರಾಗಿದೆ. ಅದೇನೇ ಇರಲಿ, ಕಾಳಿ ಸೇತುವೆ ಕುಸಿತ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಸೇತುವೆ ಕುಸಿಯುವಷ್ಟು ಹಳೆಯದಾಗಿರಲಿಲ್ಲ. ಕಾರಣ ಸೇತುವೆಯನ್ನ ನಿರ್ಮಿಸಿ 41 ವರ್ಷಗಳಾಗಿತ್ತು ಅಷ್ಟೇ. ಕಳಪೆ ಕಾಮಗಾರಿಯಿಂದಲೂ ಬ್ರಿಡ್ಜ್ ಕುಸಿದಿರಬಹುದು. ಆದರೆ ಈ ಸಾಲು ಸಾಲು ದುರಂತಗಳನ್ನ ನೋಡ್ತಿದ್ರೆ ಕರುನಾಡಿನ ಮಲೆನಾಡಲ್ಲಿ ವೈನಾಡು ದುರಂತ ಮರುಕಳಿಸುವ ಭೀತಿ ಹುಟ್ಟಿರೋದೆಂತೂ ಸುಳ್ಳಲ್ಲ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಇನ್ನೂ ಕೂಡ ಶಿರೂರು ಗುಡ್ಡ ಕುಸಿತ ದುರಂತ ಹಸಿ ಹಸಿಯಾಗಿದೆ. ಹೀಗಿರುವಾಗಲೇ ಕಾರವಾರದಲ್ಲಿ ಸೇತುವೆ ಕುಸಿದು ಬಿಟ್ಟಿದೆ. ಎರಡು ದುರಂತ ಜನರನ್ನ ಆತಂಕಕ್ಕೆ ತಳ್ಳಿದೆ. ಈ ಪಶ್ಚಿಮ ಘಟ್ಟದಲ್ಲಿ ಹಾಗಾದ್ರೆ ಏನ್ ಆಗ್ತಾ ಇದೆ ಎಂಬ ಪ್ರಶ್ನೆ ಕೂಡ ಉದ್ಭವಿಸಿದೆ. ಮಳೆ ಕಂಡು ಕೇಳರಿಯದ ಮಳೆ. ಕರಾವಳಿ ಮಲೆನಾಡಲ್ಲಿ ಕಂಡು ಕೇಳರಿಯದ ಮಳೆ ಸುರಿತಾ ಇದೆ. ಮಳೆಯ ನರ್ತನಕ್ಕೆ ಕರಾವಳಿ ಮಲೆನಾಡು ನಲುಗಿ ಹೋಗಿವೆ. ಮಹಾಮಳೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡ ನದಿ ಸೇತುವೆಗಳು ಯಮನ ರೂಪ ತಾಳಿವೆ. ಅಂದು ಗುಡ್ಡ ಕುಸಿತ, ಇಂದು ಕಾಳಿ ಸೇತುವೆ ಚಿತ್ರ. ಅಂಕೋಲದ ಶಿರೂರು ಬಳಿ ಗುಡ್ಡವೊಂದು ಯಮನ ರೂಪ ತಾಳಿತ್ತು. ಒಂದಲ್ಲ ಎರಡಲ್ಲ ಬರೋಬ್ಬರಿ 11 ಜನರನ್ನ ಬಲಿ ಪಡೆದಿತ್ತು. ಜೋರು ಮಳೆಗೂ ಶಿರೂರಿನಲ್ಲಿ ಇನ್ನೂ ಕೂಡ ರಕ್ತದ ಕಲೆ ಮಾಸಿಲ್ಲ. ನಾಪತ್ತೆಯಾದವರ ಶವ ಸಿಕ್ಕಿಲ್ಲ. ಹೀಗಿರುವಾಗಲೇ ಕಾರವಾರದಲ್ಲಿ ರಾತ್ರೋರಾತ್ರಿ ಕಾಳಿ ಸೇತುವೆ ಕುಸಿದು ಬಿಟ್ಟಿದೆ.
ನಿಜ. ವರ್ಣನ ಆರ್ಭಟಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ರಾತ್ರೋರಾತ್ರಿ ಕಾಳಿ ನದಿ ಸೇತುವೆ ನದಿ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕಾಳಿ ನದಿಗೆ ಅಡ್ಡವಾಗಿ ನಿರ್ಮಿಸಿದ್ದ ಸೇತುವೆ ನದಿಯಲ್ಲಿ ಆಗ್ತಿದೆ ಮಲೆನಾಡಲ್ಲಿ. ಅದೇನಾಗಿದೆಯೋ ಏನೋ ಉತ್ತರ ಕನ್ನಡದಲ್ಲಿ ಸಾಲು ಸಾಲು ದುರಂತ ಸಂಭವಿಸುತ್ತಿವೆ. ಶಿರೂರು ಗುಡ್ಡ ಕುಸಿತ ಬಳಿಕ ಕಾಳಿ ನದಿ ಸೇತುವೆ ತುಂಡಾಗಿ ಬಿದ್ದಿರೋದು ಹಲವು ಪ್ರಶ್ನೆಗಳನ್ನ ಹುಟ್ಟಿಸಿದೆ. ಐಆರ್ಬಿ ಕಂಪನಿಯ ಅವೈಜ್ಞಾನಿಕ ಕಾಮಗಾರಿಯಿಂದಲೇ ಪದೇ ಪದೇ ಅನಾಹುತ ಸಂಭವಿಸುತ್ತಿವೆ ಅಂತ ಸಚಿವ ಮಂಕಾಳ ವೈದ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಭಟ್ಕಳದಿಂದ ಇಲ್ಲಿವರೆಗೆ ನೋಡ್ತೀನಿ, ಅಲ್ಲಿ ಒಂದು ಬ್ರಿಡ್ಜ್ ಬಿದ್ದು ಹೋಗಿದೆ ಮೊನ್ನೆ, ಎಲ್ಲಿ ನಮ್ಮದು ಹಟ್ಟಿಕೇರಿಲಿ, ಇಲ್ಲಿ ಮತ್ತು ಸರಾವತಿದು ಬೀಳು ಚಾನ್ಸಸ್ ಇದೆ, ಬಂದ್ ಮಾಡಿ ಇಟ್ಟಿದ್ದಾರೆ. ಹೀಗೆ ಅಂದರೆ ಅವರು ಯೋಚನೆನೂ ಮಾಡೋದಿಲ್ಲ. ಬಿದ್ದು ಹೋಗೋಲ್ಲವರಿಗೆ ಹೊಸ ಬ್ರಿಡ್ಜ್ ಓಪನಿಂಗ್ ಮಾಡೋದಿಲ್ಲ, ಬಿಟ್ಕೊಡೋದಿಲ್ಲ ಅಂದರೆ ಯೋಚನೆ ಮಾಡಬೇಕಾದಂಥ ವಿಷಯ. ಅವರಿಗೆ ಅಷ್ಟು ನಿಷ್ಕಾಳಜಿಯಾಗಿದೆ IRB ಅವರಿಗೆ. ಅವ್ರಿಗೆ ಹೇಳುವವರು ಕೇಳುವವರು ಏನೂ ಇಲ್ಲದೆ ಇರುವಂಥ ಪರಿಸ್ಥಿತಿಗೆ ನಾವು ಬಂದು ಮುಟ್ಟಿದ್ದೀವಿ. ಐಆರ್ಬಿ ಕಂಪನಿಗೆ ಗೊತ್ತಿದ್ರೂ ಜನರ ಜೀವದ ಜೊತೆ ಚೆಲ್ಲಾಟವನ್ನ ಆಡ್ತಿದೆ. ಕಾಳಿ ಸೇತುವೆಯ ಹೊಸ ಸೇತುವೆ ಬಗ್ಗೆ ಫಿಟ್ನೆಸ್ ತಿಳಬೇಕು, ಆದ್ರೆ ಈವರೆಗೆ ಹೊಸ ಸೇತುವೆ ಫಿಟ್ನೆಸ್ ಕೊಟ್ಟಿಲ್ಲ ಅಂತ ಕಿಡಿಕಾರಿದ್ದಾರೆ. ಇನ್ಸ್ಪೆಕ್ಷನ್ ಮಾಡಬೇಕು, ಅದು ಸರಿಯಾಗಿದೆಯೋ ಇಲ್ಲೋ ನೋಡಬೇಕು, ಅಂಥದ್ದೆಲ್ಲ ಇದೆ. ಇವರು IRB ಅವರು ಅಲ್ಲಿಂದ ಇಲ್ಲಿವರೆಗೆ ಏನೂ ಮಾಡಿದ್ದಿಲ್ಲ. ಸುಮ್ಮನೆ ಅವರು ಈಗ ಇಲ್ಲೇ ಟನಲ್ ಆಗಿಂದಾಗೆ ಅವರು ಯಾವುದೋ ಒಂದು ಅವ್ರದ್ದೇ ಕಂಪನಿಲಿ ಕೆಲಸ ಮಾಡೋವ್ರದ್ದು ಲೆಟ್ರ್ ತಂದು ತೋರಿಸಿದ್ದು ನೀವು TV ನೋಡಿದ್ದೇನೆ ನಾನು. ನನ್ನ ಹತ್ರ ನನಗೆ ಕೊಟ್ಟಿದ್ದಾರೆ ಅವರು. ಹಾಗಾಗಿ ಅವರು ಯಾಕೆ ಹೀಗೆ ಮಾಡ್ತಾರೆ ಏನೂ ಗೊತ್ತಿಲ್ಲ. ಇಮಿಡಿಯೇಟ್ ಇದು ಆಗಬೇಕು, ಈಗ ನಾವು ಗಾಡಿ ಬಿಡಲೇಬೇಕಾಗ್ತದೆ, ಅನಿವಾರ್ಯ. ಇಲ್ಲ ಅಂದರೆ ಅವರೇ ಹೇಳಬೇಕು, IRB ಅವರೇ ಹೇಳಬೇಕು ಈಗ, ಅಥವಾ NHAI ಅವರು ಹೇಳಬೇಕು, ಏನು ನಮ್ಮದು ಇದೆ ಈ ಬ್ರಿಡ್ಜ್ ಸರಿ ಇಲ್ಲ ಬಿಡಬೇಡಿ ಅಂತ ಹೇಳಬೇಕು. ಹಳೆ ಸೇತುವೆ ಕುಸಿತದಿಂದ ಅದರ ಪಕ್ಕದಲ್ಲೇ ಇದ್ದ ಹೊಸ ಸೇತುವೆಗೂ ಹಾನಿಯಾಗಿರುವ ಭೀತಿ ಎದುರಾಗಿದೆ. ಅದೇನೇ ಇರಲಿ, ಕಾಳಿ ಸೇತುವೆ ಕುಸಿತ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಸೇತುವೆ ಕುಸಿಯುವಷ್ಟು ಹಳೆಯದಾಗಿರಲಿಲ್ಲ. ಕಾರಣ ಸೇತುವೆಯನ್ನ ನಿರ್ಮಿಸಿ 41 ವರ್ಷಗಳಾಗಿತ್ತು ಅಷ್ಟೇ. ಕಳಪೆ ಕಾಮಗಾರಿಯಿಂದಲೂ ಬ್ರಿಡ್ಜ್ ಕುಸಿದಿರಬಹುದು. ಆದರೆ ಈ ಸಾಲು ಸಾಲು ದುರಂತಗಳನ್ನ ನೋಡ್ತಿದ್ರೆ ಕರುನಾಡಿನ ಮಲೆನಾಡಲ್ಲಿ ವೈನಾಡು ದುರಂತ ಮರುಕಳಿಸುವ ಭೀತಿ ಹುಟ್ಟಿರೋದೆಂತೂ ಸುಳ್ಳಲ್ಲ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಇನ್ನೂ ಕೂಡ ಶಿರೂರು ಗುಡ್ಡ ಕುಸಿತ ದುರಂತ ಹಸಿ ಹಸಿಯಾಗಿದೆ. ಹೀಗಿರುವಾಗಲೇ ಕಾರವಾರದಲ್ಲಿ ಸೇತುವೆ ಕುಸಿದು ಬಿಟ್ಟಿದೆ. ಎರಡು ದುರಂತ ಜನರನ್ನ ಆತಂಕಕ್ಕೆ ತಳ್ಳಿದೆ. ಈ ಪಶ್ಚಿಮ ಘಟ್ಟದಲ್ಲಿ ಹಾಗಾದ್ರೆ ಏನ್ ಆಗ್ತಾ ಇದೆ ಎಂಬ ಪ್ರಶ್ನೆ ಕೂಡ ಉದ್ಭವಿಸಿದೆ. ಮಳೆ, ಕಂಡು ಕೇಳರಿಯದ ಮಳೆ. ಕರಾವಳಿ ಮಲೆನಾಡಲ್ಲಿ ಕಂಡು ಕೇಳರಿಯದ ಮಳೆ ಸುರಿತಾ ಇದೆ. ಮಳೆಯ ನರ್ತನಕ್ಕೆ ಕರಾವಳಿ ಮಲೆನಾಡು ನಲುಗಿ ಹೋಗಿವೆ. ಮಹಾಮಳೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡ, ನದಿ, ಸೇತುವೆಗಳು ಯಮನ ರೂಪ ತಾಳಿವೆ. ಅಂದು ಗುಡ್ಡ ಕುಸಿತ, ಇಂದು ಕಾಳಿ ಸೇತುವೆ ಚಿತ್ರ. ಅಂಕೋಲದ ಶಿರೂರು ಬಳಿ ಗುಡ್ಡವೊಂದು ಯಮನ ರೂಪ ತಾಳಿತ್ತು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 11 ಜನರನ್ನ ಬಲಿ ಪಡೆದಿತ್ತು. ಜೋರು ಮಳೆಗೂ ಶಿರೂರಿನಲ್ಲಿ ಇನ್ನೂ ಕೂಡ ರಕ್ತದ ಕಲೆ ಮಾಸಿಲ್ಲ. ನಾಪತ್ತೆಯಾದವರ ಶವ ಸಿಕ್ಕಿಲ್ಲ. ಹೀಗಿರುವಾಗಲೇ ಕಾರವಾರದಲ್ಲಿ ರಾತ್ರೋರಾತ್ರಿ ಕಾಳಿ ಸೇತುವೆ ಕುಸಿದು ಬಿಟ್ಟಿದೆ. ನಿಜ. ವರ್ಣನ ಆರ್ಭಟಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ರಾತ್ರೋರಾತ್ರಿ ಕಾಳಿ ನದಿ ಸೇತುವೆ ನದಿ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕಾಳಿ ನದಿಗೆ ಅಡ್ಡವಾಗಿ ನಿರ್ಮಿಸಿದ್ದ ಸೇತುವೆ ನದಿಯಲ್ಲಿ ಆಗ್ತಿದೆ ಮಲೆನಾಡಲ್ಲಿ. ಅದೇನಾಗಿದೆಯೋ ಏನೋ ಉತ್ತರ ಕನ್ನಡದಲ್ಲಿ ಸಾಲು ಸಾಲು ದುರಂತ ಸಂಭವಿಸುತ್ತಿವೆ. ಶಿರೂರು ಗುಡ್ಡ ಕುಸಿತ ಬಳಿಕ ಕಾಳಿ ನದಿ ಸೇತುವೆ ತುಂಡಾಗಿ ಬಿದ್ದಿರೋದು ಹಲವು ಪ್ರಶ್ನೆಗಳನ್ನ ಹುಟ್ಟಿಸಿದೆ. ಐಆರ್ಬಿ ಕಂಪನಿಯ ಅವೈಜ್ಞಾನಿಕ ಕಾಮಗಾರಿಯಿಂದಲೇ ಪದೇ ಪದೇ ಅನಾಹುತ ಸಂಭವಿಸುತ್ತಿವೆ ಅಂತ ಸಚಿವ ಮಂಕಾಳ ವೈದ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಭಟ್ಕಳದಿಂದ ಇಲ್ಲಿವರೆಗೆ ನೋಡ್ತೀನಿ, ಅಲ್ಲಿ ಒಂದು ಬ್ರಿಡ್ಜ್ ಬಿದ್ದು ಹೋಗಿದೆ ಮೊನ್ನೆ, ಎಲ್ಲಿ ನಮ್ಮದು ಹಟ್ಟಿಕೇರಿಲಿ, ಇಲ್ಲಿ ಮತ್ತು ಸರಾವತಿದು ಬೀಳು ಚಾನ್ಸಸ್ ಇದೆ, ಬಂದ್ ಮಾಡಿ ಇಟ್ಟಿದ್ದಾರೆ. ಹೀಗೆ ಅಂದರೆ ಅವರು ಯೋಚನೆನೂ ಮಾಡೋದಿಲ್ಲ. ಬಿದ್ದು ಹೋಗೋಲ್ಲವರಿಗೆ ಹೊಸ ಬ್ರಿಡ್ಜ್ ಓಪನಿಂಗ್ ಮಾಡೋದಿಲ್ಲ, ಬಿಟ್ಕೊಡೋದಿಲ್ಲ ಅಂದರೆ ಯೋಚನೆ ಮಾಡಬೇಕಾದಂಥ ವಿಷಯ. ಅವರಿಗೆ ಅಷ್ಟು ನಿಷ್ಕಾಳಜಿಯಾಗಿದೆ IRB ಅವರಿಗೆ. ಅವ್ರಿಗೆ ಹೇಳುವವರು ಕೇಳುವವರು ಏನೂ ಇಲ್ಲದೆ ಇರುವಂಥ ಪರಿಸ್ಥಿತಿಗೆ
ನಾವು ಬಂದು ಮುಟ್ಟಿದ್ದೀವಿ. ಐಆರ್ಬಿ ಕಂಪನಿಗೆ ಗೊತ್ತಿದ್ರೂ ಜನರ ಜೀವದ ಜೊತೆ ಚೆಲ್ಲಾಟವನ್ನ ಆಡ್ತಿದೆ. ಕಾಳಿ ಸೇತುವೆಯ ಹೊಸ ಸೇತುವೆ ಬಗ್ಗೆ ಫಿಟ್ನೆಸ್ ತಿಳಿಬೇಕು, ಆದ್ರೆ ಈವರೆಗೆ ಹೊಸ ಸೇತುವೆ ಫಿಟ್ನೆಸ್ ಕೊಟ್ಟಿಲ್ಲ ಅಂತ ಕಿಡಿಕಾರಿದ್ದಾರೆ. ಇನ್ಸ್ಪೆಕ್ಷನ್ ಮಾಡಬೇಕು, ಅದು ಸರಿಯಾಗಿದೆಯೋ ಇಲ್ಲೋ ನೋಡಬೇಕು ಅಂಥದ್ದೆಲ್ಲ ಇದೆ. ಇವರು IRB ಅವರು ಅಲ್ಲಿಂದ ಇಲ್ಲಿವರೆಗೆ ಏನೂ ಮಾಡಿದ್ದಿಲ್ಲ. ಸುಮ್ಮನೆ ಅವರು ಈಗ ಇಲ್ಲೇ ಟನಲ್ ಆಗಿಂದಾಗೆ ಅವರು ಯಾವುದೋ ಒಂದು ಅವ್ರದ್ದೇ ಕಂಪನಿಲಿ ಕೆಲಸ ಮಾಡೋವ್ರದ್ದು ಲೆಟರ್ ತಂದು ತೋರಿಸಿದ್ದು ನೀವು TV ನೋಡಿದ್ದೇನೆ ನಾನು. ನನ್ನ ಹತ್ರ ನನಗೆ ಕೊಟ್ಟಿದ್ದಾರೆ ಅವರು. ಹಾಗಾಗಿ ಅವ್ರು ಯಾಕೆ ಹೀಗೆ ಮಾಡ್ತಾರೆ ಏನೂ ಗೊತ್ತಿಲ್ಲ. ಇಮಿಡಿಯೇಟ್ ಇದು ಆಗಬೇಕು, ಈಗ ನಾವು ಗಾಡಿ ಬಿಡಲೇಬೇಕಾಗ್ತದೆ, ಅನಿವಾರ್ಯ. ಇಲ್ಲ ಅಂದರೆ ಅವರೇ ಹೇಳಬೇಕು, IRB ಅವರೇ ಹೇಳಬೇಕೀಗ, ಅಥವಾ NHAI ಹೇಳಬೇಕು, ಏನು ನಮ್ದು ಇದೆ ಈ ಬ್ರಿಡ್ಜ್ ಸರಿ ಇಲ್ಲ ಬಿಡಬೇಡಿ ಅಂತ ಹೇಳಬೇಕು. ಹಳೆ ಸೇತುವೆ ಕುಸಿತದಿಂದ ಅದರ ಪಕ್ಕದಲ್ಲೇ ಇದ್ದ ಹೊಸ ಸೇತುವೆಗೂ ಹಾನಿಯಾಗಿರುವ ಭೀತಿ ಎದುರಾಗಿದೆ. ಅದೇನೇ ಇರಲಿ, ಕಾಳಿ ಸೇತುವೆ ಕುಸಿತ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಸೇತುವೆ ಕುಸಿಯುವಷ್ಟು ಹಳೆಯದಾಗಿರಲಿಲ್ಲ. ಕಾರಣ ಸೇತುವೆಯನ್ನ ನಿರ್ಮಿಸಿ 41 ವರ್ಷಗಳಾಗಿತ್ತು ಅಷ್ಟೇ. ಕಳಪೆ ಕಾಮಗಾರಿಯಿಂದಲೂ ಬ್ರಿಡ್ಜ್ ಕುಸಿದಿರಬಹುದು. ಆದರೆ ಈ ಸಾಲು ದುರಂತಗಳನ್ನ ನೋಡ್ತಿದ್ರೆ ಕರುನಾಡಿನ ಮಲೆನಾಡಲ್ಲಿ ವೈನಾಡು ದುರಂತ ಮರುಕಳಿಸುವ ಭೀತಿ ಹುಟ್ಟಿರೋದೆಂತೂ ಸುಳ್ಳಲ್ಲ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.